ನೋಡ್ಕೊಳ್ಳಿ ಕ್ವಶನ್ನು. ಅಪ್ಲೈ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಟು ಫೈಂಡ್ ಸೊಲ್ಯೂಷನ್ ಅಟ್ x is equal to 0.1 by taking h is equal to 0.1 given y dash is equal to x square plus y square comma y of 0 is equal to 0. ಸೊಲ್ಯೂಷನ್ ನೋಡಿ, ಈ ಥರ ಕೇಳಿದ್ರೆ ಏನು ಮಾಡಿ, ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ? y ಡ್ಯಾಶ್ ಈಸ್ ಈಕ್ವಲ್ ಟು ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ y ಆಫ್ 0 ಈಸ್ ಈಕ್ವಲ್ ಟು 0. ಮತ್ತು ಏನು ಕೊಟ್ಟಿದ್ದಾರೆ? ಹೆಚ್ ಕೊಟ್ಟಿದ್ದಾರೆ. ಹೆಚ್ ಏನು? 0.1. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು y ಡ್ಯಾಶ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತಗೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಎಕ್ಸ್ ನಾಟ್ ಅಂತ ಹೇಳ್ತೀವಿ, ಇದು ವೈ ನಾಟ್. ವಿ ಹ್ಯಾವ್ ಎಕ್ಸ್ ನಾಟ್ ಏನು? 0, ವೈ ನಾಟ್ ಏನು? 0. ಮತ್ತು ಹೆಚ್ನ ಇನ್ನೊಂದು ಸತಿ ಬೇಕಿದ್ರೆ ಬರ್ಕೊಡಿ. ಹೆಚ್ ಅಂದರೆ 0.1. ಇಲ್ಲಿ x1 ಅಂದರೆ ಫಾರ್ಮುಲಾ ಏನು? ಎಕ್ಸ್ ನಾಟ್ ಪ್ಲಸ್ ಹೆಚ್. ಎಕ್ಸ್ ನಾಟ್ ಏನು? ಪ್ಲಸ್ ಹೆಚ್ ಏನು? 0 ಪ್ಲಸ್ 0.1 ಅಂದರೆ 0.1. ಇಷ್ಟೇನು ಮಾಡಬೇಕು? ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಇಲ್ಲಿ ಎಫ್ ಆಫ್ ಎಕ್ಸ್ ನಾಟ್ ಅಂದ್ರೇನು? 0. ವೈ ನಾಟ್ ಅಂದ್ರೇನು? 0. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು? ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು? ಇದು ರಫ್ ವರ್ಕು, ಇದು ಬರೆಯೋಕ್ಕೆ ಹೋಗ್ಬೇಡಿ. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಫ್ ಆಫ್ ಅಂತ ಬಂದರೆ ಇದನ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಹೇಳಿ ನೋಡಿ, ಇಲ್ಲಿ ಡೆಸಿಮಲ್ ಅಪ್ ಟು 3 ಡೆಸಿಮಲ್ 4 ಡೆಸಿಮಲ್ ಏನೂ ಕೇಳಿಲ್ಲ. ಕೇಳಿದ್ರೆ 4 ಡೆಸಿಮಲ್ಗೆ 4 ಡೆಸಿಮಲ್ಲೇ ಫಿಕ್ಸ್ ಮಾಡಿ. 3 ಡೆಸಿಮಲ್ ಕೇಳಿದ್ರೆ 3 ಡೆಸಿಮಲ್ಗೆ ಫಿಕ್ಸ್ ಮಾಡಿ. ಕೊಟ್ಟಿಲ್ಲ ಅಂದರೆ 4 ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ. ಈಗೇನು ಮಾಡಬೇಕು? ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಆಮೇಲೆ 4ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಎಸ್ ಡಿ ಸ್ಕ್ವೇರ್. ಕ್ಯಾಲ್ಕುಲೇಟ್. ಎಕ್ಸ್ ಏನು? 0. ವೈ ಏನು? 0. ಆನ್ಸರ್ ಏನು? 0. ಇದು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಫೈಂಡ್ ಮಾಡಿದ ತಕ್ಷಣ ಏನು ಫೈಂಡ್ ಮಾಡಬೇಕು ನೀವು? ಯೂಲರ್ಸ್ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದಾದ ತಕ್ಷಣ ಏನು ಮಾಡಿ? ಯೂಲರ್ಸ್ ಫಾರ್ಮುಲಾ ಬರೆಯೋಣ. ಯೂಲರ್ಸ್ ಫಾರ್ಮುಲಾ ಏನು? ಯೂಲರ್ಸ್ ಫಾರ್ಮುಲಾ ಹೇಳಿ. ಯೂಲರ್ಸ್ ಫಾರ್ಮುಲಾ ಏನು? y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. y1 ನಾಟ್ ಈಸ್ ಈಕ್ವಲ್ ಟು ವೈ ನಾಟ್ ಏನು? 0 ಪ್ಲಸ್ ಹೆಚ್ ಏನು? 0.1. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು? 0. y1 ನಾಟ್ ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಏನು ಬರುತ್ತೆ ಹೇಳಿ? 0 ಪ್ಲಸ್ 0.1 ಇಂಟು 0 ಏನು ಬಂತು? 0. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ y1 ನಾಟ್ ಫೈಂಡ್ ಮಾಡಿದ ತಕ್ಷಣ ಏನು ಮಾಡಬೇಕು? ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಫಾರ್ಮುಲಾ ಏನು? y11 ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಹೆಚ್ ಬೈ 2 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಪ್ಲಸ್ ಎಫ್ ಆಫ್ x1 ಕಾಮ y1 ನಾಟ್. ಕರೆಕ್ಟ್ ಅಲ್ವಾ? y11 ಈಸ್ ಈಕ್ವಲ್ ಟು ವೈ ನಾಟ್ ಎಷ್ಟು? ಈಗ ವೈ ನಾಟ್ ಬರೆದ್ವಲ್ಲ ಎಷ್ಟು ಕ್ವಶನಲ್ಲಿ? ವೈ ನಾಟ್ ಏನು? 0 ಪ್ಲಸ್ ಹೆಚ್ ಎಷ್ಟು? 0.1. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಏನು? 0. ನೀಟಾಗಿ ಸಪ್ರೇಟ್ ಮಾಡಿ.
ಹೇಳಿ ಎಫ್ ಆಫ್ ಎಕ್ಸ್ ಒನ್ ಏನು ನೋಡಿ, ಎಕ್ಸ್ ಒನ್ ಏನು 0.1, y1 ಏನು 0. ಈಗ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡ್ತೀರಾ ನೀವು? ನೋಡಿ ಇಲ್ಲಿ 0ಗೆ 0ನೇ ಹೊಡೀರಿ, 0 ಪ್ಲಸ್ ಇಲ್ಲೇನಿದೆ 0.1/2ನೇ ಹೊಡೀರಿ, 0 ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈಗೆ ಏನಂತ ಹೊಡಿಬೇಕು, x² ಪ್ಲಸ್ y². ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 0.1/2 ಬ್ರಾಕೆಟ್ ಓಪನ್ ಹೇಳಿ, 0 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ನೋಡಿಬೇಕು, 0.1, ವೈ ಜಾಗದಲ್ಲಿ 0. ಏನು ಬರುತ್ತೆ ಆನ್ಸರು? 0.0005. ಕರೆಕ್ಟ್ ಅಲ್ವಾ? ಈಗ ಇದಾದಮೇಲೆ y1 1 ಆಯಿತು. ನೆಕ್ಸ್ಟು ಏನು ಫೈಂಡ್ ಮಾಡಬೇಕು? y1 2. ಹೇಳಿ y1 2ಗೆ ಫಾರ್ಮುಲಾ ಏನು? y0 ಪ್ಲಸ್ h/2 ಇಂಟು ಹೇಳಿ ಎಫ್ ಆಫ್ x0 ಕಾಮ y0 ಪ್ಲಸ್ ಎಫ್ ಆಫ್ x1 ಕಾಮ y10. ಈಗ y12 ಈಸ್ ಈಕ್ವಲ್ ಟು y0 ಏನು 0, h ಏನು ಎಫ್ ಆಫ್ x0 y0 ಏನು 0, ಎಫ್ ಆಫ್ x1 ಏನು 0.1. y10ಗೆ ಏನಂತ ಇಲ್ಲಿ y12ಗೆ y11 ಬರುತ್ತೆ. ಇಲ್ಲೇನು ಬರುತ್ತೆ 0.0005. y12 ಏನಾಯಿತು? ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ಹೊಡಿತೀರಾ? 0.305. ಏನು ಬಂತು ಆನ್ಸರ್? 305. 0005. ಇನ್ನೊಂದು ಸತಿ ಹೊಡಿತೀನಿ ನೋಡಿ, ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ಹೊಡಿಬೇಕು? ವೈ ಜಾಗದಲ್ಲಿ ಅರ್ಥ ಆಯ್ತಲ್ವಾ? ಈಗ ಸೇಮ್ ಬಂದರೆ ನಿಲ್ಲಿಸ್ಬಿಡಿ. ಇದು ಸೇಮ್ ಬಂದಿದೆ y11 ಮತ್ತು y12. ಯಾಕಂದರೆ ಈಗ ಎಷ್ಟು ಸತಿ ಮಾಡಿದ್ರು ಏನು ಬರುತ್ತೆ? ಸೇಮ್ ಬರುತ್ತೆ. ಹೇಳಿ y1 ಈಸ್ ಈಕ್ವಲ್ ಟು ಏನು? y ಆಫ್ x1 ಈಸ್ ಈಕ್ವಲ್ ಟು y ಆಫ್ x1 ಅಂದ್ರೇನು? ಎಲ್ಲಿದೆ ಎಕ್ಸ್ ನೋಡಿ, x1 ಅಂದ್ರೇನು 0.1 ಈಸ್ ಈಕ್ವಲ್ ಟು ಏನು ಆನ್ಸರ್? 0.0005. ಅರ್ಥ ಆಯ್ತಲ್ವಾ? ಈಗ ನೋಡಿ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಅಪ್ಲೈ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಟು ಫೈಂಡ್ ಸೊಲ್ಯೂಷನ್ ಅಟ್ x ಈಸ್ ಈಕ್ವಲ್ ಟು, ಅದೇ ಕೇಳಿರೋದು ಅದೇ ಬಂದಿದೆ. ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಸೆಕೆಂಡ್ ಸ್ಟೇಜ್ ಮಾಡೋದು ಬೇಕಾಗಿಲ್ಲ. ಯಾವಾಗ ಸೆಕೆಂಡ್ ಸ್ಟೇಜ್ ಮಾಡಬೇಕು? 0.2ಗೆ ಕೇಳಿದ್ರೆ. ಯಾವಾಗ? 0.2ಗೆ. ಇಲ್ಲಿಗೆ ಸ್ಟಾಪ್ ಮಾಡಿ, ಕೇಳಿರೋದು ಆನ್ಸರ್ ಬಂದಿದೆಯಲ್ಲ ಅದಕ್ಕೆ. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಅಪ್ಲೈ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಟು ಫೈಂಡ್ ದ ಸೊಲ್ಯೂಷನ್ ಅಟ್ x ಈಸ್ ಈಕ್ವಲ್ ಟು 0.1 ಬೈ ಟೇಕಿಂಗ್ h ಈಸ್ ಈಕ್ವಲ್ ಟು 0.1 ಗಿವನ್ y ಡ್ಯಾಶ್ ಈಸ್ ಈಕ್ವಲ್ ಟು x² ಪ್ಲಸ್ y² ಕಾಮ y ಆಫ್ 0 ಈಸ್ ಈಕ್ವಲ್ ಟು 0. ಈ ಥರ ಕೊಟ್ಟಾಗ ಫಸ್ಟ್ ಇದನ್ನ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೋಡ್ಕೊಳ್ಳಿ, x0 ಇದು 0, y0 0, h 0.1. ನೆಕ್ಸ್ಟ್ ಒನ್ಗೆ ಫಾರ್ಮುಲಾ x0 ಪ್ಲಸ್ h 0 ಪ್ಲಸ್ 0.1 0.1. ಎಫ್ ಆಫ್ x0 ಕಮ y0 ಅಂದರೆ ಎಫ್ ಆಫ್ 0, 0. ಎಫ್ ಆಫ್ x ಕಮ ವೈಗೆ ಏನು ಮಾಡಬೇಕು? x² ಪ್ಲಸ್ y². ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 0 ತೊಗೊಂಡ್ರೆ 0 ಆಗುತ್ತೆ. ಎಫ್ ಆಫ್ x0 y0 ಆದಮೇಲೆ ನೀವೇನು ಮಾಡಬೇಕು? ಯೂಲರ್ಸ್ ಫಾರ್ಮುಲಾ ಬರೀಬೇಕು. ಯೂಲರ್ಸ್ ಫಾರ್ಮುಲಾ ಏನು? y10 ಅಂದ್ರೇನು? y0 ಪ್ಲಸ್ h ಇಂಟು ಎಫ್ ಆಫ್ x0 ಕಮ y0. y10 ಈಸ್ ಈಕ್ವಲ್ ಟು y0 ಏನು 0 ಪ್ಲಸ್ h ಏನು 0.1. ಎಫ್ ಆಫ್ x0 ಏನು 0. ಕ್ಯಾಲ್ಸಿಲ್ ಹೊಡೆದ್ರೆ 0 ಬರುತ್ತೆ. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಏನು? y11 ಈಸ್ ಈಕ್ವಲ್ ಟು y0 ಪ್ಲಸ್ h/2 ಎಫ್ ಆಫ್ x0 ಕಮ y0 ಪ್ಲಸ್ ಎಫ್ ಆಫ್ x1 ಕಮ y10. y0 ಏನು 0, h ಏನು 0.1/2 ಎಫ್ ಆಫ್ x0 y0 0, x1 0.1, y10 0. ಸೇಮ್ ಇದೇ ಥರ ಹೊಡೀರಿ.
ಎಫ್ ಆಫ್ ಎಕ್ಸ್ ಕಾಮ ಜಾಗದಲ್ಲಿ ಏನಾಗಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದೇನು ಬರೆಯೋದು ಬೇಕಾಗಿಲ್ಲ ಎಕ್ಸಾಮಲ್ಲಿ. ಕ್ಯಾಲ್ಕುಲೇಟ್ ಕೊಟ್ಟು ಇದು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೊಟ್ಟರೆ ಇದು ಬಂದ್ಬಿಡುತ್ತೆ ನೋಡಿ. ಈ ಥರ ಟೈಪ್ ಮಾಡಿಬಿಟ್ಟು ನೋಡಿ ಟೈಪ್ ಆಗಿದೆ ಇದು. ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ 0.1, ವೈ ಜಾಗದಲ್ಲಿ 0 ಹೊಡೆದ್ರೆ ಏನು ಬರುತ್ತೆ 0.005. ಸೇಮ್ ಇನ್ನೊಂದು ಸತಿ ಏನು ಮಾಡ್ಬೇಕು ನೀವು, y12ಗೆ ಸೇಮು. ಇಲ್ಲಿ y12 ಬದಲು ಇಲ್ಲಿ 1 ಬರುತ್ತೆ. ಇದು 1 y11 ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ ಇದು ವೈ ಜಾಗದಲ್ಲಿ ಕೊಟ್ಟರೆ ಇದು ಬರುತ್ತೆ. ಸೇಮ್ ಬಂದಿರೋದ್ರಿಂದ ಸ್ಟಾಪ್ ಮಾಡಿ. ಮತ್ತು ಕ್ವಶನಲ್ಲಿ y.1 ಮಾತ್ರ ಕೇಳಿದ್ದಾರೆ, ಎಂಡ್ ಮಾಡಿ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಫೈನಲ್ ಆನ್ಸರ್.